ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 39ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 39ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮದ 39ನೇ ಶ್ಲೋಕವು ಹೀಗಿದೆ. ಅತುಲಾ ಶರಭೋ ಭೀಮಾ ಸಮಯಜ್ಞೋ ಅವಿರ್ಹರಿಹಿ ಸರ್ವಲಕ್ಷಣ ಲಕ್ಷಣ್ಯೋ ಲಕ್ಷ್ಮೀವಾನ್ ಸಂಹಿತಿಂಜಯಃ. ಈ ಶ್ಲೋಕದಲ್ಲಿ ವಿಷ್ಣುವಿನ 8 ನಾಮಗಳಿವೆ. ಈಗ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಅತುಲಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾರಿಗೂ ಸಮಾನವಲ್ಲದವನು ಅಥವಾ ಬೇರೆ ಯಾವುದಕ್ಕೂ ಹೋಲಿಸಲಾಗದವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಶರಭಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲ ಜೀವಿಗಳಲ್ಲಿ ಆತ್ಮವಾಗಿ ವಾಸಿಸುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಭೀಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲರನ್ನು ಭಯಭೀತಗೊಳಿಸುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಸಮಯಜ್ಞಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಕರ್ಮಕ್ಕೆ ಸರಿಯಾಗಿ ಸಮಯವನ್ನು ತಿಳಿದಿರುವವನು ಅಥವಾ ಎಲ್ಲರನ್ನು ಸಮಾನವಾಗಿ ಪರಿಗಣಿಸುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಆವಿರ್ಹರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾಗಗಳಲ್ಲಿ ಕಾಣಿಕೆಗಳ ಭಾಗವನ್ನು ತೆಗೆದುಕೊಳ್ಳುವವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಸರ್ವಲಕ್ಷಣಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲಾ ತಿಳಿದಿರುವ ಒಳ್ಳೆಯ ಗುಣಲಕ್ಷಣಗಳನ್ನು ಹೊಂದಿರುವವನು ಅಥವಾ ಪರಮಾತ್ಮನ ಮೂಲಕ ಪಡೆದ ಸರ್ವೋಚ್ಚ ಜ್ಞಾನವನ್ನು ಹೊಂದಿರುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಲಕ್ಷ್ಮೀವತೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾವಾಗಲೂ ದೇವಿ ಲಕ್ಷ್ಮಿಯೊಂದಿಗೆ ಇರುತ್ತಾನೆ ಅಥವಾ ಲಕ್ಷ್ಮೀ ದೇವಿಯು ಯಾವಾಗಲೂ ವಿಷ್ಣುವಿನ ಎದೆಯಲ್ಲಿ ವಾಸಿಸುತ್ತಾಳೆ. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಸಮಿತಂಜಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲ ಯುದ್ಧಗಳಲ್ಲಿ ಗೆಲ್ಲುವವನು ಅಥವಾ ಯುದ್ಧದಲ್ಲಿ ಜಯಶಾಲಿಯಾಗುವವನು. ವಿಷ್ಣು ಸಹಸ್ರನಾಮದ ಈ 39ನೇ ಶ್ಲೋಕವು ಭಗವಾನ್ ವಿಷ್ಣು ಎಲ್ಲರಿಗಿಂತ ದೊಡ್ಡವನು. ಅವನು ತನ್ನ ಆಜ್ಞೆಗಳನ್ನು ಪಾಲಿಸಿದವರನ್ನು ನಾಶ ಮಾಡುತ್ತಾನೆ, ದುಷ್ಟ ಕಾರ್ಯಗಳನ್ನು ಮಾಡುವವರನ್ನು ಎದುರಿಸುತ್ತಾನೆ. ಅವನಿಗೆ ಸರಿಯಾದ ಸಮಯ ತಿಳಿದಿದೆ. ಅವನು ಎಲ್ಲರಿಂದಲೂ ದಯೆಯನ್ನು ಸ್ವೀಕರಿಸುತ್ತಾನೆ. ಅವನು ಎಲ್ಲ ಅತ್ಯುತ್ತಮ ಗುಣಗಳನ್ನು ಹೊಂದಿದ್ದಾನೆ. ಅವನು ಯಾವಾಗಲೂ ಎಲ್ಲ ಸಮಯದಲ್ಲಿ ದೇವಿ ಲಕ್ಷ್ಮಿಯೊಂದಿಗೆ ಇರುತ್ತಾನೆ. ಅವನು ಎಲ್ಲ ಯುದ್ಧಗಳಲ್ಲಿ ವಿಜಯಶಾಲಿಯಾಗಿದ್ದಾನೆ ಎಂದು ಈ ಶ್ಲೋಕ ಹೇಳುತ್ತದೆ. ಭಕ್ತಿ ಮತ್ತು ನಂಬಿಕೆಯಿಂದ ಈ ಶ್ಲೋಕವನ್ನು ಪಠಿಸುವುದರಿಂದ ನೀವು ನಿಮ್ಮ ಶತ್ರುಗಳ ಮೇಲೆ ಜಯ ಸಾಧಿಸುತ್ತೀರಿ. ಇದು ನಿಮ್ಮನ್ನು ಎಲ್ಲ ದುಷ್ಟ ಕಣ್ಣುಗಳಿಂದ ರಕ್ಷಿಸುತ್ತದೆ ಮತ್ತು ನಿಮಗೆ ಎಲ್ಲ ಸಮಸ್ಯೆಗಳನ್ನು ಎದುರಿಸಲು ನಿಮಗೆ ಧೈರ್ಯವನ್ನು ನೀಡುತ್ತದೆ. ಇದು ನಿಮ್ಮನ್ನು ಎಲ್ಲ ನಕಾರಾತ್ಮಕತೆಗಳಿಂದ ರಕ್ಷಿಸುತ್ತದೆ. ಮಗ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳನ್ನು ತೊಡೆದು ಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 39ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 40ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.